ಆ 4 ಜನ ವ್ಯಕ್ತಿಗಳು ಕಾರಲ್ಲಿರೋ ವ್ಯಕ್ತಿನ ಹೊರಗೆಳೆದು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ರು ಮೇಡಮ್. ಆಮೇಲೆ ಏನ್ ನಡೀತು ಗೊತ್ತಿಲ್ಲ ಮೇಡಮ್. ಆ ಕಾರ್ ಏನಾಯ್ತು? ನಾನ್ ಹಿಂದೆ ನೋಡೋ ಅಷ್ಟೊತ್ತಿಗೆ ಕಾರಲ್ಲಿ ಇರ್ಲಿಲ್ಲ ಮೇಡಮ್. ಕಾರ್ ಏನಾಯ್ತು ಅಂತ ಕೇಳ್ತಿದ್ದೀನಿ. ಹೇಳ್ದೆ ಅಲ್ವಾ ಮೇಡಮ್. ಆಮೇಲೆ ಏನಾಯ್ತು ಅಂತ ನಾನು ನೋಡ್ಲಿಲ್ಲ. ಇನ್ನು ನಾನು ಹೋಗ್ತೀನಿ ಮೇಡಮ್. ಏಯ್ ನಿಂತ್ಕೋ. ಅಯ್ಯೋ ಅಯ್ಯೋ ರಕ್ತ. ಹೇಳಿದ್ರು ಕಲ್ ತಗೊಂಡು ಹೊಡೆದ್ಬಿಟ್ರಲ್ಲ ಮೇಡಮ್. ಇವಾಗ ನಿಜ ಹೇಳು. ಅಮ್ಮ ನಿತ್ಯ ಇರಮ್ಮ. ಇನ್ನೂ ಹೊಡೆದ್ರೆ ಅವ್ನ್ ಸತ್ತು ಹೋಗ್ತಾನಮ್ಮ. ನಿಜ ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಹೇಳ್ತಾ ಇದ್ದೀನಿ. ಅವನು ಸುಳ್ಳು ಹೇಳ್ತಿದ್ದಾನಂತ ನಿನಗೆ ಹೇಗೆ ಗೊತ್ತಮ್ಮ? ಅವನ್ ಕಣ್ಣು ಹೇಳ್ತಾ ಇದೆ. ಪೊಲೀಸರಿಗೆ ಚೀಟ್ ಮಾಡ್ಬೋದು, ನನಗ್ ಮೋಸ ಮಾಡೋಕ್ಕಾಗಲ್ಲ. ನಡಿಯೋ ಬಾ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಇದ್ದದ್ದು ಇದ್ದಂಗೆ ಹೇಳ್ತೀನಿ, ನಡೆದದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಕಣಿಯಮ್ಮ ಕಣಿ, ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ನಡೆದದ್ದು ಹೇಳ್ತೀನಿ, ನಡೆಯೋದು ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಅಮ್ಮ, ಮನೇಲಿ ಯಾರು ಇದ್ದೀರಾ? ಕಣಿ ಹೇಳ್ತೀನಮ್ಮ, ಕಣಿ ಕಣಿ ಹೇಳ್ತೀನಮ್ಮ. ಏನು ಬೇಕಾಗಿಲ್ಲ, ಹೋಗಮ್ಮ. ಅದೇನಯ್ಯ, ನಿಮ್ ಮನೆ ಹತ್ರ ಬಂದ್ರೆ ಹೋಗು ಅಂತಿದೀಯಾ? ಇಲ್ಲಿ ಇಷ್ಟೊಂದು ಮನೆ ಇರ್ಬೇಕಾದ್ರೆ ಬೇಕು ಅಂತಾನೆ ನಿಮ್ಮನೆಗೆ ಯಾಕೆ ಬಂದೆ? ನಿಮ್ ಸಮಸ್ಯೆನ ತೀರ್ಸೋದಕ್ಕೆ ಅಲ್ವಾ? ನಮ್ ಸಮಸ್ಯೆನ ನಿನಗೆ ತೀರ್ಸೋಕ್ಕಾಗಲ್ಲಮ್ಮ, ಹೋಗು. ಬಂದೋಳ್ನ ಹೋಗು ಅನ್ಬಾರ್ದಯ್ಯ, ಕಣಿ ಹೇಳೋದು ಕೇಳಯ್ಯ. ಮೀನಾಕ್ಷಿ, ಅವಳಿಗೆ ಸ್ವಲ್ಪ ಅಕ್ಕಿನೋ ದುಡ್ಡು ಕೊಟ್ಟು ಕಳಿಸು. ನಾನು ಭಿಕ್ಷೆ ಬೇಡೋಳು ಅಲ್ಲಯ್ಯ, ಕಣಿ ಹೇಳೋಳು. ದೇವತೆ ಅಂತೂ ಅಲ್ಲ ಅಲ್ವಾ? ಹೋಗು ಅಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯಲ್ಲ, ಹೋಗು. ನಿನ್ನ ಹತ್ರ ಕಣಿ ಹೇಳಿಸ್ಕೊಳ್ಳೋಷ್ಟು ತಾಳ್ಮೆಯಲ್ಲಿ ಯಾರಿಗೂ ಇಲ್ಲ, ಹೋಗು. ಮನೆ ಮುಂದನೆ ಬಂದ್ರೆ ಹೋಗು ಅಂತಿದೀಯಾ, ಕಣಿ ಹೇಳ್ತೀನಿ ಅಂದ್ರೆ ಬೇಡ ಅಂತಿದ್ದೀರಾ. ಹೋಗ್ತೀನಯ್ಯ, ಹೋಗ್ತೀನಿ. ನಿಂತ್ಕೊಳ್ಳಿ ಅಮ್ಮ. ನನಗೆ ಕಣಿ ಹೇಳಿ. ನಾನ್ ಬಂದಿದ್ದೆ ನಿನ್ಗೋಸ್ಕರ ತಾಯಿ. ನನಗೋಸ್ಕರ ಬಂದ್ರ? ಹೌದೇ ತಾಯಿ, ನಿನ್ನ ಮುಖದಲ್ಲಿ ಚಿಂತೆ, ಮನಸ್ಸಲ್ಲಿ ಭಯ ನನಗೆ ಅರ್ಥ ಆಯ್ತು. ಇರೋ ವಿಷಯ ಹೇಳು ಅಂತ ಅಮ್ಮನೇ ನನ್ನನ್ನ ಇಲ್ಲಿ ಕಳಿಸಿದಾಳೆ. ಇಲ್ಲಿ ಕೂತ್ಕೊಳ್ಳೆ ತಾಯಿ. ಕೂತ್ಕೊಮ್ಮ. ಕಂಚಿ ಕಾಮಾಕ್ಷಿ ತಾಯಿ, ಮಧುರೈ ಮೀನಾಕ್ಷಿ ತಾಯಿ, ಕಾಶಿ ವಿಶಾಲಾಕ್ಷಿ ತಾಯಿ, ಅಮ್ಮರಿಗೆಲ್ಲ ಅಮ್ಮ, 3 ದೇವತೆಗಳ ಅಧಿದೇವತೆ ಅಮ್ಮ. ಕೈ ತೋರ್ಸೆ ತಾಯಿ. ಸರಿಯಾಗಿ ಕೇಳಿಸ್ಕೊಳ್ಳೆ ತಾಯಿ. ದೊಡ್ಡ ಮನೆಯಲ್ಲಿ ಹುಟ್ಟಿ ಬಡವರ ಮನೆಯಲ್ಲೇ ಬೆಳೆದು ತುಂಬ ಕಷ್ಟಗಳನ್ನು ನೋಡಿ, ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿ, ನೆನ್ನೆ ಬಗ್ಗೆ ಮರ್ತೋಗಿದ್ದೀಯಾ, ನಾಳೆ ಬಗ್ಗೆ ಭಯ ಪಡ್ತಿದೀಯಾ, ಗಂಡ ಯಾರು ಅಂತ ಗೊತ್ತಿಲ್ಲದೆ ಚಿಂತೆ ಮಾಡ್ತಿದೀಯೇ ತಾಯೇ.
ಇದೆಲ್ಲ ನಿನಗೆ ಹೇಗ್ ಗೊತ್ತಮ್ಮ? ಆ ನಮ್ಮ ತಾಯಿಗೆ ಎಲ್ಲ ಗೊತ್ತಮ್ಮ ತಾಯಿ. ನನ್ ಮಗ ಮನೆ ಬಿಟ್ಟು ಹೋಗಿದಾನಮ್ಮ. ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಾ? ಇಲ್ಲೇ ಸುತ್ತಮುತ್ತನೇ ಇದ್ದಾನೆ. ಕಷ್ಟದಲ್ಲೇ ಇದ್ದಾನೆ, ಚಿಂತೆ ಮಾಡ್ತಿದ್ದಾನೆ. ಏನು? ನನ್ನ ಅಬ್ಬಿ ಕಷ್ಟದಲ್ಲಿದ್ದಾನ? ಹೌದೇ ತಾಯಿ, ತುಂಬಾ ಭಯಂಕರವಾದದ್ದು. ಹೆಚ್ಚು ಕಮ್ಮಿ ಆದ್ರೆ ಗಂಡಾಂತರದ ಪಾಲಾಗ್ತಾನೆ. ಇಲ್ಲ ಇಲ್ಲ, ನನ್ ಮಗ ನನಗ್ ಬೇಕು. ಅವನು ಕ್ಷೇಮವಾಗಿ ವಾಪಸ್ ಬರ್ಬೇಕು. ಚಿಂತೆ ಮಾಡಬೇಡ್ವೆ ತಾಯಿ, ಅಮ್ಮ ಇದ್ದಾಳೆ ಅಲ್ವಾ, ಎಲ್ಲ ನೋಡ್ಕೊಳ್ತಾಳೆ. ನನ್ ಮಗನ್ನ ಹುಡುಕ್ತಾ ಜೈ ಸರ್ ಕೂಡ ಕಾಣೆ ಆಗೋಗಿದ್ದಾರೆ. ಅವ್ರು ಹೇಗಿದ್ದಾರಮ್ಮ? ಅಪಾಯದಂಚಲ್ಲಿದ್ದಾರೆ. ನಿನ್ ಮಗನಿಗೋಸ್ಕರನೇ ಹೋರಾಡ್ತಿದ್ದಾರೆ. ಬೆಂಕಿ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ, ನೀರಲ್ಲಿ ಮುಳುಗ್ತಿದ್ದಾನೆ, ಗಾಳಿಗೆ ಎದುರು ಹೋಗ್ತಿದ್ದಾನೆ, ಭೂಮಿ ಮೇಲೆ ಕೈ, ಆಕಾಶದಲ್ಲಿ ಕಾಲಲ್ಲಿ ತಲೆ ಕೆಳಗಾಗಿ ಆಗ್ತಿದ್ದಾನಮ್ಮ. ಆದ್ರೂ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ. ಅಮ್ಮನ್ನ ನಂಬಿಕೋ. ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು. ಅಮ್ಮ ಅನುಗ್ರಹಿಸ್ತಾಳೆ, ಅಪಾಯದಿಂದ ಪಾರ್ ಮಾಡ್ತಾಳೆ. ಅಮ್ಮ ನಿನಗೆ ಜೊತೆಯಾಗಿರ್ತಾಳೆ. ನಿನ್ನ ಮಗನ ಜೊತೆಗೆ ನಿನ್ ಗಂಡನ್ನು ಕೂಡ ನಿನಗೆ ವಾಪಸ್ ಕೊಡ್ತಾಳೆ. ಭಯ ಪಡ್ದೇನೆ ಅಮ್ಮನ ಆಶೀರ್ವಾದ ತಗೋ. ಭಕ್ತಿಯಿಂದ ಅಮ್ಮನ ಪೂಜಿಸಿ ಮಗನ್ನ ಗಂಡನ್ನ ಹುಷಾರಾಗಿ ವಾಪಸ್ ಕರ್ಸ್ಕೋ. ಹೋಗ್ ಬರ್ತೀನಿ ತಾಯಿ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಹೇಳು, ಏನಾಯ್ತು? ಈ ಮೇಡಮ್ ಕಲ್ ತಗೊಂಡು ನನ್ನ ತಲೆಗೆ ಹೊಡೆದು ಬಿಟ್ರು ಸರ್. ನಿತ್ಯ ಶ್ರೀನಿವಾಸ್, ಆರ್ ಯು ಮ್ಯಾಡ್? ಯಾಕೆ ಹೀಗೆ ಮಾಡಿದೆ? ನೀವು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗ್ತಾನೆ ಇರ್ಲಿಲ್ಲ. ವಾಟ್ ಡು ಯು ಮೀನ್? ಅಂದ್ರೆ ನನ್ನ ಇನ್ವೆಸ್ಟಿಗೇಷನ್ ರಾಂಗ್ ಅಂತ ಇದೆಯಾ? ಎಸ್, ರಾಂಗ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ. ಕೇಸ್ ಜೊತೆ ಸಂಬಂಧ ಇಲ್ದಿರೋ ವ್ಯಕ್ತಿ ಮೇಲೆ ಆರೋಪ ಹೊರಿಸಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನೀನೇ ಒಬ್ಬ ಅಮಾಯಕನ ಹರಾಸ್ಮೆಂಟ್ ಮಾಡ್ತಾ ಇದೀಯಾ. ಇವನು ಇನ್ನೋಸೆಂಟ್ ಅಲ್ಲ. ಜೈ ಏನಾಗಿದ್ದಾನೋ ಇವನಿಗೆ ಗೊತ್ತು. ನಮ್ಮ ತಾಯಿ ಮೇಲೆ ಆಣೆ, ನನಗೇನು ಗೊತ್ತಿಲ್ಲ ಸರ್. ಮೊದಲು ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಸರ್. ರಕ್ತ ಬರ್ತಾ ಇದೆ ಸರ್. ಸ್ವಾಮಿ, ಮೊದಲು ಇವನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ನೋ, ಅವನ್ ಗಾಯದ ಮೇಲೆ ಗ್ರಾಮ್ ಕಾಟನ್ ಇಡೋದಕ್ಕಾಗ್ಲಿ ಸಿಂಗಲ್ ಡ್ರಾಪ್ ಸ್ಪಿರಿಟ್ ಹಾಕೋದಕ್ಕಾಗ್ಲಿ ನಾನು ಒಪ್ಕೊಳ್ಳೋದಿಲ್ಲ. ನಮ್ ಡ್ಯೂಟಿಗೆ ಅಡ್ಡ ಬಂದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಲಾಕಪ್ ಅಲ್ಲಿ ಹಾಕ್ಬಿಡ್ತೀನಿ. ಐ ಡೋಂಟ್ ಕೇರ್. ನೆಕ್ಸ್ಟ್ ಮಿನಿಟ್ ಬೇಲ್ ತಗೋತೀನಿ, ಹೊರಗಡೆ ಬರ್ತೀನಿ. ಆದ್ರೆ ಇವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವನು ನನ್ನ ಜೈನ ಮಾಯ ಮಾಡಿದ್ದಾನೆ. ಐ ಲವ್ ಜೈ.
ಜೈಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ನೀನೊಬ್ಬ ACP ಹತ್ರ ಮಾತಾಡ್ತಾ ಇದೀಯ ಅಂತ ಮರಿಬೇಡ. ನೀವು ಯಾರಾಗಿದ್ರೆ ನನಗೇನು? ಐ ಆಮ್ ನಿತ್ಯ ಶ್ರೀನಿವಾಸ್. ಏನ್ ನಿತ್ಯ ನೀನು ಮೈ ಮೇಲೆ ಪ್ರಜ್ಞೆ ಇದ್ದೆ ಮಾತಾಡ್ತಿದ್ಯ? ಎಸ್, ನಾನು ಕಾನ್ಶಿಯಸ್ ಅಲ್ಲೇ ಇದ್ದೀನಿ. ಇದ್ರೆ ಹೀಗೆ ಯಾಕೆ ಮಾಡ್ತೀಯಮ್ಮ? ಅಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಹತ್ರ, ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡೋ ಪದ್ಧತಿನೇ ಇದು. ಅವನು ಪೊಲೀಸ್ ಆದ್ರೆ ಏನು, ಪೊಲಿಟಿಷಿಯನ್ ಆದ್ರೆ ಏನು? ನಾನು ನಿತ್ಯ ಶ್ರೀನಿವಾಸ್. ನಾನ್ ಜೈಗೇನಾದ್ರೂ ಆದ್ರೆ ನೋಡ್ತಾ ಸುಮ್ನಿರಲ್ಲ. ಯಾರಾದ್ರೂ ಸರಿ, ಐ ಡೋಂಟ್ ಕೇರ್. ಏನಮ್ಮ ಈ ಆವೇಶ? ಆ ಪೊಲೀಸವ್ರು ಕೂಡ ನಮ್ ಜೈಗೋಸ್ಕರನೇ ಹುಡುಕ್ತಿದ್ದಾರೆ. ಹೌದಮ್ಮ, ಜೈ ನಿನಗೆ ಲವರ್ ಆಗಿದ್ರೆ ಆ ACP ಅವರಿಗೆ ಫ್ರೆಂಡು. ಹೋಗಿ ಅವ್ರ ಜೊತೆ ಜಗಳ ಮಾಡ್ತಿದ್ದೀಯಲ್ಲ, ಯಾಕೆ? ಇಲ್ಲೋಡು, ಮೊದಲು ಈ ನೀರು ಕುಡಿ, ಕೋಪ ಕಡಿಮೆ ಆಗತ್ತೆ. ಕುಡಿಯಮ್ಮ, ಕುಡಿ. ಸಾರಿ ಸರ್, ನಮ್ ನಿತ್ಯ ಏನೋ ಆವೇಶದಲ್ಲಿ ಕಿರ್ಚಾಡ್ಬಿಟ್ಲು, ಏನು ಅನ್ಕೋಬೇಡಿ. ನಮ್ ನಿತ್ಯಾಗೆ ಈ ಡ್ರೈವರ್ ಮೇಲೆ ಏನೋ ಅನುಮಾನ ಬಂದಿದೆ, ಅದಕ್ಕೆ ಹೀಗ್ ಮಾಡ್ಬಿಟ್ಲು. ಅಷ್ಟಕ್ಕೂ ನಿನ್ ಡೌಟ್ ಏನು? ಜೈ ಏನಾಗಿದ್ದನೋ ಇವನಿಗೆ ಗೊತ್ತು. ಜೈ ಯಾರ ಜೊತೆ ಜಗಳ ಮಾಡ್ತಾ ಇದ್ರೆ ಅದನ್ನ ನೀವು ನೋಡ್ದ, ಅದನ್ನ ಬಿಟ್ಟು ಇವ್ನಿಗೆ ಏನು ಗೊತ್ತಿಲ್ಲ. ಗೊತ್ತು, ಅವನಿಗೆಲ್ಲ ಗೊತ್ತು. ನಾನು ಎಂಕ್ವೈರಿ ಮಾಡಿದ್ದೀನಿ. ಮತ್ತೆ ಮಾಡಿ, ಕೇಳಿ ಅವನ್ನ. ಮೇಡಮ್ ಡೌಟ್ ಪಡ್ತಿರೋದ್ರಲ್ಲೂ ಸ್ವಲ್ಪ ನಿಜ ಇದೆ ಸರ್. ಜಗಳ ಆಗಿದೆ ಅಂತ ಇವನು ಹೇಳಿದ ಪ್ಲೇಸಲ್ಲಿ ಜಗಳ ಏನೂ ಆಗಿಲ್ಲ ಅಂತ ಆ ಸುತ್ತಮುತ್ತ ಇರೋ ಶಾಪ್ನವ್ರು ಹೇಳಿದ್ರು. ಏನೋ? ಇಲ್ಲ ಸರ್, ಜಗಳ ನಡೀತು. ಅಷ್ಟಕ್ಕೂ ಏನ್ ನಡೀತು ಅಂತ ಮತ್ತೆ ಹೇಳು. ನಾನು ಇಲ್ಲೇ ಕನಕಪುರದಿಂದ ನಂಜನಗೂಡಿಗೆ ಹೋಗ್ತಾ ಇದ್ದೆ ಸರ್. ಅಲ್ಲೇ ಪಕ್ಕದಲ್ಲಿ ಜಂಕ್ಷನ್ ದಾಟ್ಬಿಟ್ಟು ಶಂಕ್ಸನ್ ಹಾಸ್ಪಿಟಲ್ಗೆ ಅರ್ಧ ಕಿಲೋಮೀಟರ್ಗೂ ಮುಂಚೆ ಇನೋವಾ ಕಾರ್ನ ತಡೆದು ಅದರಲ್ಲಿರೋ ವ್ಯಕ್ತಿಗೆ 4 ಜನ ಹೊಡೆದು ಆ ವ್ಯಕ್ತಿನ ಅವ್ರ ಜೊತೆ ಕರ್ಕೊಂಡು ಹೋದ್ರು ಸರ್. ಅವಾಗ ಕಾರ್ ಇತ್ತು, ಆಮೇಲೆ ನೋಡಿದ್ರೆ ಇಲ್ಲ. ನಾನು ಮೈಸೂರು ಕಡೆಗೆ ಹೊರಟೋದೆ ಸರ್. ಅಷ್ಟೇ ಸರ್ ನಡೆದಿದ್ದು. ಆಮೇಲೆ ಮೈಸೂರು ಕಡೆಗೆ ಹೋಗ್ಬಿಟ್ಟು ಫ್ಲೈಓವರ್ ಹತ್ಬಿಟ್ಟೆ ಸರ್. ವೇಟ್. ಶಿಟ್. ಏನ್ ಸರ್, ಏನಾದ್ರೂ ಎವಿಡೆನ್ಸ್ ಸಿಕ್ತಾ? ಏನು ಸಿಕ್ಕೇ ಇರುತ್ತಮ್ಮ. ಏನ್ ಸಿಕ್ತು ಸರ್? ಸರ್, ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಸರ್. ಏನ್ ಸರ್, ನೀವು ಕೂಡ ಹೊಡಿತಾ ಇದ್ದೀರಾ? ಅವಳು ನಿನ್ ತಲೆ ಮಾತ್ರ ಹೊಡೆದಿದ್ದಾಳೆ, ನಾನ್ ಮಾತ್ರ ನಿನ್ ತಲೆನೇ ಉಡಾಯಿಸ್ಬಿಡ್ತೀನಿ. ಯು ಆರ್ ರೈಟ್ ನಿತ್ಯ, ಇವನು ಜೈ ಅವ್ರನ್ನ ಬಚ್ಚಿಟ್ಟಿದ್ದಾನೆ. ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಬಚ್ಚಿಟ್ಟಿದಾನೋ ಕೇಳಿ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್, ನಾನೇನು ಮುಚ್ಚಿಟ್ಟಿಲ್ಲ ಸರ್. ನಿಜ ಹೇಳಿದ್ರೆ ಜೀವಂತವಾಗಿರ್ತೀಯ,
ಹೇಳಿದ ಸುಳ್ಳೆ ಮತ್ತೆ ಮತ್ತೆ ಹೇಳ್ದೆ ಅಂದ್ರೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಜೀವಂತವಾಗಿ ಮನೆಗೆ ಹೋಗ್ತೀಯ, ಶವವಾಗಿ ಮನೆಗೆ ಹೋಗ್ತೀಯಾ? ಏನ್ ಚಂದ್ರಿಕಾ, ಈ ನಿತ್ಯನೇ ಹುಚ್ಚಿ ಅಂದ್ಕೊಂಡ್ರೆ ಈ ಪೊಲೀಸ್ ಕೂಡ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಅವನಿಗೆ ಏನು ಗೊತ್ತಿಲ್ಲ ಅಂದ್ರೂ ತಲೆಗೆ ಗನ್ನಿಟ್ಟಿದ್ದಾನಲ್ಲ, ಯಾಕೆ? ಆ ಪೊಲೀಸ್ಗೆ ಏನೋ ಗೊತ್ತಿದೆ. ನೀನ್ ಸ್ವಲ್ಪ ಸುಮ್ಮನಿರು ಪೌಡ್ರು. ರಾಮರಾವ್ ಜಂಕ್ಷನ್ ನಲ್ಲಿರೋ CC ಕ್ಯಾಮ್ರಾದಲ್ಲಿ 10:15ಕ್ಕೆ ನಿನ್ ಟ್ರಕ್ ಎಂಟರ್ ಆಗಿದೆ. ರಾಮರಾವ್ ಜಂಕ್ಷನ್ ಅಲ್ಲಿ 11ಗೆ ಎಕ್ಸಿಟ್ ಆಗಿದೆ. ಆ ಜಂಕ್ಷನ್ ಇಂದ ಈ ಜಂಕ್ಷನ್ ಬರೋದಕ್ಕೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್, ಅದಕ್ಕೂ ಮೀರ್ ಬೇಕಾಗಿಲ್ಲ. ಮಧ್ಯದಲ್ಲಿ ಹಾಫ್ ಆನ್ ಅವರ್ ಏನ್ ಮಾಡಿದೆ? ರೋಡ್ ಮೇಲೆ ಟ್ರಾಫಿಕ್ ಕೂಡ ಅಷ್ಟು ಹೆಚ್ಚಾಗಿಲ್ಲ. 45 ಮಿನಿಟ್ಸ್ ಯಾಕಾಯ್ತು? ಎಲ್ಲಿ ನಿಲ್ಸ್ದೆ, ಏನ್ ಮಾಡಿದೆ, ಬೇಗ ಹೇಳು. ನನಗೆ ವೇಟಿಂಗ್ ಅಂದ್ರೆ ತುಂಬಾ ಕೋಪ, ಹೇಳು. ಹೇಳ್ತೀನಿ ಸರ್. ನಾನು ಕನಕ್ಪುರದಲ್ಲಿ ಇರಬೇಕಾದ್ರೆ ನನಗೊಂದು ಫೋನ್ ಕಾಲ್ ಬಂತು ಸರ್. ಹಲೋ, ಯಾರು? ಒಂದು ಪಾರ್ಸಲ್ ತಗೊಂಡು ಹೋಗ್ಬೇಕು. ಫೋನಲ್ಲಿ ಅವ್ರು ಹೇಳಿದ ಅಡ್ರೆಸ್ಗೆ ಹೋದೆ ಸರ್. ಅಲ್ಲಿ ಒಂದು ಕಾರ್ ಇತ್ತು. ಪಾರ್ಸಲ್ ಯಾವುದು? ಇದೆ. ಕಾರಾ? ಹೌದು, ಇದನ್ನೇ ತಗೊಂಡು ಹೋಗ್ಬೇಕು. ಯಾಕೆ? ಯಾಕಾದ್ರೆ ನಿನಗೇನು, ದುಡ್ಡು ಕೊಡ್ತಾ ಇದ್ದೀವಿ, ತಗೊಂಡೋಗು. ಕಾರಲ್ಲಿ ಯಾರಿದ್ದಾರೆ? ಯಾರಾದ್ರೆ ಏನೋ ಹೇಳಿದ್ ಮಾಡೋ. ಪೊಲೀಸ್ ಕೇಸ್ ಆಗುತ್ತೇನೋ ಸರ್? ನಾವು ಹೇಳಿದ್ ಮಾಡಿಲ್ಲ ಅಂದರೆ ನಿನ್ನ ಲೈಫೇ ಲಾಸ್ ಆಗುತ್ತೆ. ಹಾಗೆ ಅವರು ನನ್ನ ಬೆದರಿಸಿ ನನ್ನ ಲಾರಿಗೆ ಕಾರ್ ಹತ್ತಿಸಿದ್ರು ಸರ್. ಅವರು ಕೂಡ ಟ್ರಕ್ ಹತ್ತಿದ್ರು. ಎಲ್ಲಿ ಡ್ರಾಪ್ ಮಾಡಿದೆ? ಕನಕಪುರ ದಾಟಿ ಫ್ಲೈಓವರ್ ಹತ್ತಿ ಮೈಸೂರು ಕರ್ಕೊಂಡು ಹೋದೆ ಸರ್. ಅಲ್ಲಿ ಕಾರ್ ಇಳಿಸ್ಕೊಂಡು ನನಗೆ ದುಡ್ಡು ಕೊಟ್ಟು ಅವರು ಹೊರಟೋದ್ರು ಸರ್. ಸ್ವಾಮಿ ಸರ್, ಗೋಪಾಲ್ಪುರದ ಹತ್ರ CC ಕ್ಯಾಮ್ರಾಸ್ ಇದೆಯಾ? ಇಲ್ಲ ಸರ್. ಅಂದರೆ ಕಿಡ್ನಾಪರ್ಸು ಜಾಣ್ಮೆಯಿಂದ CC ಕ್ಯಾಮ್ರಾಯಿಂದ ತಪ್ಪಿಸ್ಕೊಂಡು ಕ್ಯಾಮ್ರಾ ಇಲ್ಲದೆ ಇರೋ ಜಾಗದಲ್ಲಿ ಲ್ಯಾಂಡ್ ಆಗಿ ಹೊರಟೋದ್ರು ಅಂತ ಆಯ್ತು. ಲುಕ್, ಕಾರಲ್ಲಿ ಇದ್ದಿದ್ದು ಇವನೇನಾ? ಮೇಡಮ್, ಇವನೇ ಮೇಡಮ್. ಪ್ರಜ್ಞೆ ಇರಲಿಲ್ಲ. ಈ ವಿಷಯ ಮೊದಲೇ ನನಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ಸಾಯಿಸ್ಬಿಡ್ತೀವಿ ಅಂತ ಅವ್ರು ನನ್ನ ಹೆದರ್ಸಿದ್ರು ಸರ್. ಸ್ವಾಮಿ, ಇವನ್ನ ಲಾಕಪ್ಗೆ ಹಾಕು. ಅದೇನ್ ಸರ್, ಎಲ್ಲ ಹೇಳಿದೆ ತಾನೆ ಸರ್. ಸರ್ ಸರ್ ಬೇಡ ಸರ್. ಸರ್ 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 ತಲೆಗೆ ಅಟ್ಲೀಸ್ಟ್ ಪಟ್ಟಿನಾದ್ರೂ ಕಟ್ಕೊಡಿ ಸರ್. ತಲೆಗೆ ಪಟ್ಟಿನ? ಚಿಕನ್ ಬಿರಿಯಾನಿ ಬೇಡವಾ ಹಾಕಿದ್ರೆ? ಸರ್ ಸರ್ ಇನ್ವೆಸ್ಟಿಗೇಷನ್ ಮಾಡೋದು ಅಂದ್ರೆ ಇದು ನೋಡಿ ಕಲ್ತ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀನ್ ರೈಟ್ ಅಂದ ಮಾತ್ರಕ್ಕೆ ನಾನು ರಾಂಗ್ ಅಂತ ಅಲ್ಲ. ಏನೋ ಹೊಗಳ್ದೆ ಅಂತ ತಲೆ ಮೇಲೆ ಹತ್ತು ಕೂತ್ಕೋಬೇಡ. ಡ್ಯೂಟಿ ಹೇಗ್ ಮಾಡ್ಬೇಕೋ ನೀನ್ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆ ಅಗತ್ಯ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸಿ 24 hours ಒಳಗಡೆ ಜೈನ ಕರ್ಕೊಂಡು ಬಂದು ನನ್ ಮುಂದೆ ನಿಲ್ಸಿ. ಇಲ್ಲ ಅಂದ್ರೆ ನಾನೇ ಜೈನ ಕರ್ಕೊಂಡು ಬರ್ತೀನಿ. ಆಮೇಲೆ ನೀನು ಯೂನಿಫಾರ್ಮ್ ಬಿಚ್ಚಾಕಿ ಇನ್ನೊಂದು ಜಾಬ್ ನೋಡ್ಕೋಬೇಕಾಗಿ ಬರುತ್ತೆ. ಏನಮ್ಮ ನೀನು? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಯಾಕೆ ಅವ್ರ ಕೋಪ ಬರ್ಸ್ತೀಯಾ? ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ, ಇಮಿಡಿಯೇಟ್ ಆಗಿ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಔಟ್. ಬಾಮ್ಮ, ಬಾ ಬೇಗ, ಬಾಮ್ಮ, ಬಾ ನಿತ್ಯ, ಬಾ. ಸ್ವಾಮಿ